ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಕ್ಸ್ಪರ್ಟ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮಾಪಪ್ ರೌಂಡ್ದು ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಕೋಬೇಕು ಮತ್ತು ಏನೇನು ಪ್ರೊಸೀಜರ್ ಅಂತ ಕಂಪ್ಲೀಟಾಗಿ ನೋಡೋಣ. ಸೊ ಮೊದಲಿಗೆ ಅಡ್ಮಿಷನ್ ಹೋಗಿ, ಇಲ್ಲಿ ಯು ಜಿ ನೀಟ್ ಹೋಗಿ, ಇಲ್ಲಿ ಮೆಡಿಕಲ್ ಡೆಂಟಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಮೊದಲು ಇಲ್ಲಿ ಹೋಮ್ ಪೇಜಲ್ಲಿ ಕೊಟ್ಟಿದ್ದಾರೆ ಅವರು. ಒಂದು ನಿಮಿಷ, ಹೋಮ್ ಪೇಜಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕೆಳಗಡೆ ಮಾಪಪ್ ರೌಂಡ್ ನ್ಯೂ ರಿಜಿಸ್ಟ್ರೇಷನ್. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಯಾರಾದರೂ ಆಲ್ರೆಡಿ ಇದಕ್ಕೆ ರಿಜಿಸ್ಟರ್ ಮಾಡಿದರೆ ಮತ್ತೆ ಮಾಡಬೇಕಾಗಿಲ್ಲ. ಮೆಡಿಕಲ್ ಡೆಂಟಲ್ಗೆ ಯಾರು ರಿಜಿಸ್ಟರ್ ಮಾಡಿದಾರಲ್ಲ ಮತ್ತೆ ಅವರು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗಿಲ್ಲ. ಯಾರು ಮೆಡಿಕಲ್ ಡೆಂಟಲಲ್ಲಿ ಮಾಡಿಲ್ಲಲ್ಲ ಅವರು ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಫ್ ಯು ವಾಂಟ್ ನಾಟ್ ರಿಜಿಸ್ಟರ್ಡ್ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಯೂಸಿಂಗ್ 2019 ಮೆಡಿಕಲ್ ಡೆಂಟಲ್ ಮಾಪಪ್ ರೌಂಡ್. ಓಕೆ, ಇದನ್ನ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಬರುತ್ತೆ ನೋಡಿ. ಎನಿವೇ ಯಾರ್ಯಾರು ಮೆಡಿಕಲ್ ಡೆಂಟಲ್ ಮಾಡಿಲ್ಲ ಅವ್ರೇನು ಮಾಡಬೇಕಾಗಿಲ್ಲ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಪ್ರೊಸೀಡ್ ಟು ಅಪ್ಲೈ ಇದೆಯಲ್ಲ, ಇದನ್ನ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಿ, ಹ್ಯಾವ್ ಯು ಔಟೇನ್ ದ ಎಲಿಜಿಬಿಲಿಟಿ CET UG 2009 ಕೊಟ್ಟರೆ ಎಸ್ ಅಂತ ಕೊಟ್ಟರೆ ಓನ್ಲಿ ಫ್ರೆಶ್ ಕ್ಯಾಂಡಿಡೇಟ್ ಆರ್ ಅಲೌಡ್. ಅಂದರೆ ಯಾರು ರಿಜಿಸ್ಟ್ರೇಷನ್ ಮಾಡಿಲ್ಲಲ್ಲ ಮೆಡಿಕಲ್ ಡೆಂಟಲ್ ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ಗೆ ಅವ್ರು ಮಾತ್ರ ರಿಜಿಸ್ಟ್ರೇಷನ್ ಮಾಡಬೇಕು. ಸೊ ಯಾರು ಮಾಡಿದಾರಲ್ಲ ಅವ್ರೇನು ಮಾಡಬೇಕಾಗಿಲ್ಲ. ಡೈರೆಕ್ಟ್ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಹೋಗಬೇಕಾಗಿಲ್ಲ. ಯಾರ ಹತ್ರ ಸ್ಲಿಪ್ ಇದೆಯಲ್ಲ ಅವ್ರೇನು ಹೋಗಬೇಕಾಗಿಲ್ಲ. ಯಾರ ಹತ್ರ ಸ್ಲಿಪ್ ಇಲ್ಲಲ್ಲ ಅವರಷ್ಟೇ ಹೋಗಬೇಕಾಗತ್ತೆ. ಸೊ ನೀವು ಡೈರೆಕ್ಟು ಎಂಟ್ರಿ ಪಾಸ್ ಡೌನ್ ಮಾಡಿಕೊಂಡು ನೀವು ಮಾಪಪ್ ರೌಂಡ್ಗೆ ಎಂಟ್ರಿ ಆಗ್ಬೋದು. ಸೊ ಇದು ಕಂಪ್ಲೀಟ್ ಪ್ರೊಸೀಜರು. ಆಮೇಲೆ ನಿಮಗೆ ರಿಕ್ವೈರ್ಡ್ ಪಿ ನೋಡಿಕೊಂಡು ನೀವು DD ತಗೊಂಡು ಹೋಗಬೇಕಾಗುತ್ತೆ. ಎಷ್ಟು ಪಿ ಇದೆಯಲ್ಲ ಅಷ್ಟು DD ತಗೊಂಡು ನೀವು ಅಲ್ಲಿ ಹೋಗಬೇಕಾಗತ್ತೆ. ಡೈರೆಕ್ಟು 6th ಯಾವಾಗಿದೆ 7th and 8th ಅಲ್ವಾ, ಆವಾಗ ಹೋಗಬೇಕಾಗತ್ತೆ ನೀವು. ಇದು ಕಂಪ್ಲೀಟಾಗಿ ಪ್ರೊಸೀಜರ್. ಸೊ ಯಾರು ರಿಜಿಸ್ಟರ್ ಮಾಡಿದ್ರೆ ಅವ್ರೇನು ಮಾಡಬೇಕಾಗಿಲ್ಲ. ಸೊ ವೇಟ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರು ಮಾಡಿಲ್ಲಲ್ಲ ಅವರು ಇಲ್ಲಿ ನೋ ಅಂತ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ ಓಕೆ ಫ್ರೆಂಡ್ಸ್, ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. Thanks for watching guys. Please subscribe, like and share.